ಎ ಐದಿಂದ ಯೋಚನೆ ಕ್ಲಿಯರ್ ಮಾಡುವ ಚಾಲೆಂಜ್. ಇವತ್ತಿನ ಗೋಲ್ ಏನಂದ್ರೆ ಎ ಐದಿಂದ ಉತ್ತರ ಪಡೆಯೋದಲ್ಲ, ಎ ಐದಿಂದ ಕ್ಲಾರಿಟಿ ಪಡೆಯೋದು. ಬಹಳ ಮಂದಿ ಲೈಫ್ದಾಗ ಸ್ಟಕ್ ಆಗಿರ್ತಾರ. ಕರಿಯರ್ದಾಗ ಕನ್ಫ್ಯೂಷನ್, ರೊಕ್ಕದ ಬಗ್ಗೆ ಕನ್ಫ್ಯೂಷನ್, ಕಂಟೆಂಟ್, ಸಂಬಂಧ, ಭವಿಷ್ಯ ಎಲ್ಲಾದ್ರ ಬಗ್ಗೆ ಕನ್ಫ್ಯೂಷನ್. ಆದ್ರೆ ಖರೆ ಪ್ರಾಬ್ಲಮ್ ಏನ್ ಗೊತ್ತಾ? ಕನ್ಫ್ಯೂಷನ್ ಲೈಫ್ದಾಗ ಇರಂಗಿಲ್ಲ, ಕನ್ಫ್ಯೂಷನ್ ಮನಸ್ಸಾಗಿರ್ತಾವ. ಮನುಷ್ಯನ ಮನಸ್ಸ ಗೊಂದಲದಾಗಿದ್ರೆ ಒಳ್ಳೆ ಡಿಸಿಷನ್ ತಗೊಳ್ಳೋದ ಕಠಿಣ. ಆದ್ರೆ ಇಲ್ಲಿ ಎ ಐ ಪವರ್ಫುಲ್. ಇವತ್ತ ನೀ ಮಾಡೋದ ಬಹಳ ಸಿಂಪಲ್. ಯಾವ್ದ್ರೆ ಕನ್ಫ್ಯೂಷನ್ ಪಿಕ್ ಮಾಡ, ಅದ ಕರಿಯರೇ ಇರ್ಬೋದು, ರೊಕ್ಕನೇ ಇರ್ಬೋದು, ಲೈಫ್ ಡಿಸಿಷನ್ ಇರ್ಬೋದು. ಚಾಟ್ GPT ಓಪನ್ ಮಾಡಿ ಸ್ಟ್ರೇಟ್ ಆಗಿ ಎ ಐ ಹೇಳ, ನನಗ ಈ ವಿಷಯದಾಗ ಕನ್ಫ್ಯೂಷನ್ ಅದ ಅಂತ. ಅದ ಪಟ್ನ ಸೊಲ್ಯೂಷನ್ ಕೊಡ್ತದಂತ ತಿಳ್ಕೊಬೇಡ. ಎ ಐ ಮ್ಯಾಜಿಕ್ ಉತ್ತರ ಕೊಡಂಗಿಲ್ಲ. ಎ ಐ ಏನ್ ಮಾಡ್ತದ ಗೊತ್ತೇನ? ಎ ಐ ಅದಕ್ಕೆ ಮತ್ತೊಂದು ಪ್ರಶ್ನೆ ಕೇಳ್ತದ. ಯಾಕಂದ್ರೆ ಕರೆಕ್ಟ್ ಪ್ರಶ್ನೆಗಳನ್ನ ಕೇಳಿ ಕ್ಲಾರಿಟಿ ಕೊಡಾಕ ಎ ಐ ನಿನ್ನ ಯೋಚನೆ ಬ್ರೇಕ್ ಮಾಡ್ತದ. ಪಾಯಿಂಟ್ ಟು ಪಾಯಿಂಟ್ ಅರೇಂಜ್ ಮಾಡ್ಕೋತದ. ಯಾವ್ದು ಮುಖ್ಯವಾಗಬೇಕು, ಯಾವ್ದು ಮುಖ್ಯ ಅಲ್ಲ ಅಂತ ಸಾವಕಾಶ ಮನಸ್ಸನ್ನ ಶಾಂತ ಮಾಡ್ತದ. ಡಿಸಿಷನ್ ಇಂಪ್ರೂವ್ ಆದ್ರೆ ಲೈಫ್ ಆಟೋಮೆಟಿಕ್ ಆಗಿ ಇಂಪ್ರೂವ್ ಆಗ್ತದ. ಅದಕ್ಕೆ ನಾ ಹೇಳ್ದೆ, ಎ ಐ ದಿನಾಲು ಯೂಸ್ ಮಾಡಿದ್ರೆ ಮನಸ್ಸಿಗೆ ವ್ಯಾಯಾಮ ಆಗ್ತದ. ಮನಸ್ಸು ಸ್ಟ್ರಾಂಗ್ ಆದ್ರೆ ಭವಿಷ್ಯ ಸಹಿತ ಸ್ಟ್ರಾಂಗ್ ಆಗ್ತದ. ಎ ಐದು ಉತ್ತರ ಮ್ಯಾಜಿಕ್ ಅಲ್ಲ, ಎ ಐದು ಕ್ಲಾರಿಟಿ ಮ್ಯಾಜಿಕ್. ನಾಳೆ ಡೇ 3.